ನಿಮ್ಮನ್ನೆಲ್ಲರನ್ನ ಹಿಡಿದುಕೊಂಡು ನಮಗೆ ಯಾವಾಗ ಮುಕ್ತಿ ಸಿಗುತ್ತದೆ ಅಂದ್ರೆ ನಮ್ಮ ತಲೆ ಮೇಲೆ ಬಂಗಾರದ ಕಿರೀಟ ಇಟ್ಟಾಗ ಅಲ್ಲ, ನಿಮ್ಮ ಕೈಗಳಿಗೆ, ತಲೆಗಳಿಗೆ, ಕಿವಿಗಳಿಗೆ ಬಂಗಾರದ ಆಭರಣಗಳನ್ನ ಹಾಕೊಂಡಾಗ ಅಲ್ಲ. ಈ ನರಮನುಷ್ಯರಿಗೆ ಮುಕ್ತಿ ಯಾವಾಗ ಸಿಗುತ್ತದೆ ಅಂದ್ರೆ ಸದ್ಗುರುವಿನ ವಾಣಿಯ ಉಪದೇಶವನ್ನು ಕೇಳಿದಾಗ ಮಾತ್ರ ನರಜನ್ಮರಿಗೆ ಮುಕ್ತಿ ಸಿಗುತ್ತದೆ, ಹೊರತಾಗಿ ಇಲ್ಲದೆ ಇದ್ರೆ ಮುಕ್ತಿ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ನಿಜಗುಣರು ಹೇಳುತ್ತಾರೆ. ನಿಮಗೆ ನಾನು ಒಂದು ಘಟನೆಯನ್ನ ನಾನು ಸುಮ್ಮನೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಮಯ ಆಗಿದ, ನಾನು ಹೊರಡಬೇಕು, ಆದ್ರೂ ಅನಿವಾರ್ಯ ಮಾತನಾಡುತ್ತೆ. ಒಂದ್ 5 ನಿಮಿಷ ಸಮಯ ಇದೆ, ಎಲ್ಲ ಕುತ್ಕೊಳ್ತೀರಲ್ಲ, ಒಂದ್ 5 ನಿಮಿಷದಲ್ಲಿ ನನ್ನ ಮಾತುಗಳಿಗೆ ವಿರಾಮ ನೀಡುತ್ತೇನೆ. ಬಾಗಲಕೋಟೆ ಜಿಲ್ಲಾದೊಳಗ ರಬಕವಿ ಬನ್ನಟ್ಟಿ ತಾಲೂಕಿನೊಳಗ ಮಹಲಿಂಗಪುರ ಅಂತ ಒಂದು ಊರು ಬರುತ್ತದೆ. ಗುರುವಿನ ಮಾತುಗಳನ್ನು ಕೇಳೋದ್ರಿಂದ, ಗುರುವಿನ ಸೇವೆಯನ್ನು ಮಾಡೋದ್ರಿಂದ ಬಹಳ ಖುಷಿ ಏನಾಗೋದು ಅಂದ್ರೆ, ಈ ಊರಿನ ಮೇಲೆ ಹೇಳುತ್ತಿದ್ರು ನನಗೂ ಫೋನ್ ಮಾಡಿದಾಗ ಅವರು, ಬುದ್ಧಿ ನಾವು ಪ್ರತಿ ವರ್ಷ ಏನೇ ಕಾರ್ಯಕ್ರಮ ಮಾಡಿದ್ರು ಅಪೂರ್ಣ ಕರೀತವೆ, ನಮ್ಮೂರಿಂದ ಪ್ರತಿ ವರ್ಷದ ವಸ್ತುಧಾನ್ಯಗಳನ್ನ ಹಣವನ್ನ ನಾವು ಶ್ರೀಮಠಕ್ಕೆ ಕೊಡ್ತೇವೆ ಅಂತಕ್ಕಂಥ ಪರಂಪರೆಯನ್ನ ನಾವು ಹಾಕೊಂಡಿದ್ದೇವೆ ಅನ್ನುವಂಥದ್ದು ಬಹಳ ಖುಷಿ ಆಯ್ತು. ನನಗೊಂದು ಮಾತಂದ್ರು, ಬುದ್ಧಿ ನಾವು ನಮ್ಮ ಕಾರ್ಯಕ್ರಮಕ್ಕೆ ಯಾರು ಬರ್ತಾರ ಅವ್ರ ಮಠಗಳಿಗೂ ಸಹಿತ ನಾವು ಮುಂಬರುವ ದಿನಗಳಲ್ಲಿ ಕಳಿಸ್ತಕ್ಕಂತಹ ಪ್ರಯತ್ನವನ್ನ ಮಾಡ್ತೇವೆ ಅನ್ನುವಂತಹ ಮಾತನ್ನಂದಾಗ ನಾನು ಕೇಳಿ ಬಹಳ ಖುಷಿ ಆಯ್ತು. ನೀವು ಕೊಡ್ರಿ ಬಿಡ್ರಿ, ಆ ಕೊಡ್ತೇವನ್ನೋ ಭಾವ ಇದೆಯಲ್ಲ, ಅದಕ್ಕಾದ್ರೂ ಸಹಿತ ನಾನು ಸಾವಿರ ಶರಣುಗಳನ್ನ ಹೇಳುತ್ತೇನೆ. ಗುರುವಿನ ಉಪದೇಶವನ್ನ ಕೇಳೋದ್ರಿಂದ, ಗುರುವಿನ ಸೇವೆಯನ್ನ ಮಾಡೋದ್ರಿಂದ ಎಷ್ಟು ದೊಡ್ಡ ಶಕ್ತಿ ಆಗ್ತದೆ, ಗುರು ಎಷ್ಟು ದೊಡ್ಡ ಆಶೀರ್ವಾದ ನಿಮಗೆ ಮಾಡ್ತಾನೆ ಅಂದ್ರೆ, ಬಾಗಲಕೋಟೆ ಜಿಲ್ಲೆಯೊಳಗ ರಬಕವಿ ಬನ್ನಟ್ಟಿ ತಾಲೂಕಿನೊಳಗ ಮಹಲಿಂಗಪುರ ಅಂತ ಒಂದು ಊರು ಬರ್ತದೆ. ಆ ಮಹಲಿಂಗಪುರದೊಳಗ ಒಂದು ಮಠ, ನಿಮ್ಮ ಹಾನಗಲದೊಳಗ ಒಂದು ಮಠ ಐತಲ್ಲ, ಯಾವ ಮಠ? ಕುಮಾರೇಶ್ವರ ಮಠ. ಅಲ್ಲಿಯೂ ಸಹಿತ ಒಂದು ಮಠ. ಆ ಮಠದ ಹೆಸರೇನು ಅಂದ್ರೆ ಮಹಾಲಿಂಗೇಶ್ವರ ಸಂಸ್ಥಾನ ಮಠ. ನಾನು ನಿಮಗೆ ಹೇಳ್ತಾ ಇರೋದು ಸುಮ್ಮನೆ ಕಟ್ಟುಕತೆಯ ಕಲ್ಪನೆಯ ಕಥೆಯಲ್ಲ. 400 ವರ್ಷದ ಹಿಂದೆ ನಡೆದಿರತಕ್ಕಂತಹ ಒಂದು ಘಟನೆಯನ್ನ ನಾನು ನಿಮಗೆ ಸುಮ್ಮನೆ ನೆನಪಿಸ್ತೇನೆ. 400 ವರ್ಷದ ಹಿಂದೆ ನಡೆದ ಘಟನೆ. ಸೇವಾ ಮಾಡಿದವರು ಇನ್ನೂ ಈ ಭೂಮಿ ಮೇಲೆ ಜೀವಂತ ಇರ್ತಾರೆ ಅನ್ನೋ ಕಾರಣಕ್ಕಾಗಿ ಆ ಘಟನೆಯನ್ನು ಸುಮ್ಮನೆ ನಮಗೆ ಹೇಳ್ತೇನೆ. ಗುರುವಿನ ಸೇವೆ ಒಳಗ ಎಷ್ಟು ದೊಡ್ಡ ಶಕ್ತಿ ಇದೆ. ಆ ಮಹಾಲಿಂಗಪುರದೊಳಗೆ 400 ವರ್ಷದ ಹಿಂದೆ ಒಬ್ಬ ಮಹಾಶಿವಯೋಗಿಗಳಾಗಿ ಹೋಗ್ತಾರೆ. ಅವರ ಹೆಸರೇ ಮಹಾಲಿಂಗ ಶಿವಯೋಗಿಗಳು ಅಂತ ತಿಳ್ಕೊಂಡು. ಆ ಮಹಾಲಿಂಗ ಶಿವಗಳ ಸೇವೆಯನ್ನ ಯಾರು ಮಾಡ್ತಾ ಇದ್ರು ಅಂದ್ರೆ ಒಬ್ಬ ತಾಯಿ ಮಾಡ್ತಾ ಇದ್ಲು. ಆ ತಾಯಿ ಹೆಸರು ಸಿದ್ಧಾತಾಯಿ ಅಂತ ತಿಳ್ಕೊಂಡು. ಏನು ಆ ತಾಯಿ ಹೆಸರು? ಸಿದ್ಧಾತಾಯಿ. ಎಷ್ಟು ವರ್ಷ ಸೇವಾ ಮಾಡ್ತಿದ್ಲು ಅಂತಂದ್ರೆ, ಎಷ್ಟು ವರ್ಷ ಸೇವಾ ಮಾಡಿದ್ಲು ಅಂದ್ರೆ ಕೊನೆಗೆ ಬಹುಶಃ ಒಂದು ಕೂಸು ಬಂದಿತ್ತು. ಅವರ ಹೊತ್ತುಕೊಂಡ ಆ ಕೂಸಿದ್ದಾಗ ಮಹಾಲಿಂಗ ಶಿವಗಳನ್ನು ಮಠಕ್ಕೆ ಕರ್ಕೊಂಡು ಬಂದಂತ ತಾಯಿ ಮಗ ಬಾನೆತ್ರಕ್ಕೆ ಬೆಳೆದ್ರು ಸಹಿತ ಇನ್ನೂ ಸೇವೆ ಮಾಡ್ತಿದ್ಲು, ಮಗಂದ ಸೇವೆ ಮಾಡ್ತಿದ್ಲು. ಆಗ ಮಹಾಲಿಂಗ ಶಿವಗಳ ಆ ತಾಯಿಯನ್ನು ಎಷ್ಟು ಪ್ರೀತಿಸ್ತಿದ್ದು, ಎಷ್ಟು ಗೌರವಿಸ್ತಿದ್ರು ಅಂತಂದ್ರೆ, ಒಂದು ಮಗು, ಒಂದು ಸಣ್ಣ ಕೂಸು, ನಾ ಹೇಳಕತ್ತಿದ್ದು ಸಣ್ಣ ಕೂಸು ಮನಿ ಬಿಟ್ಟು ಹೊರಗೆ ಹೊಂಟು ಅಂತಂದ್ರೆ ತಾಯಿ ಹೇಳಿ ಹೋಗುತ್ತೋ, ಹಂಗ ಹೇಳಲಾರ್ದೆ ಹೋಗುತ್ತೋ. ಈ ದೊಡ್ಡ ಬಿಡ್ರಿ ನಿಮ್ಮನ್ನ ಓದಕ್ಕ ನೀವು ಹೇಳಿಲ್ಲ ಅಂದ್ರೆ ಆ ಮಾತು ಬೇರೆ. ಸಣ್ಣ ಕೇಳಾಕತ್ತೀನಿ, ಹೆಂಗ್ ಹೋಗ್ತಾವ? ಹೇಳೇ ಹೋಗ್ತಾವಲ್ಲ. ದೊಡ್ಡವರು ಅವು ಎಲ್ಲ ಏನ್ ಕೇಳೋದಿಲ್ಲ, ನಿಮ್ಮ ಮಾತಾ ಕೇಳೋದಿಲ್ಲ, ನಿಮ್ಮ ಮಾತಾ ಕೇಳೋದಿಲ್ಲ, ಸುಮ್ಮನೆ ಹೇಳಿ ಹೋಗ್ತಾವಟ್ಟೆ. ಆ ಸಣ್ಣ ಕೂಸು ಏನೇ ಎಲ್ಲ ಹೊರಗೆ ಹೋಗ್ಬೇಕಂದ್ರೆ ಹೆಂಗ ತಾಯಿಗೆ ಹೇಳಿ ಹೋಗುತ್ತಲ್ಲ. ಶಿವಯೋಗದ ತುದಿಯನ್ನ ಏರಿ ಕುಳಿತಂತ ಮಹಾಲಿಂಗ ಶಿವಯೋಗಳು ಅವರು ವಯಸ್ಸಿಗೆ ಬಂದರೂ ಸಹಿತ ಮಠ ಬಿಟ್ಟು ಒಂದು ಹೆಜ್ಜೆ ಹೊರಗಿಡ್ಬೇಕಾಗಿತ್ತು ಅಂದ್ರೆ ಅವ್ರ ತಾಯಿಯನ್ನೇ ಕೇಳಿ ಹೋಗ್ತಿದ್ರಂತ. ಅವಾಗ ಹೋಗು ಅಂದ್ರೆ ಹೋಗ್ತಿದ್ರು, ನೀ ಮಠದಾಗ ಇರೋ ಅಂತಂದ್ರೆ ಮಠದಾಗ ಇರ್ತಿದ್ರು. ಆದ್ರೆ ಹೆತ್ತ ತಾಯಿ ಎಲ್ಲ ನಿಜ, ಪಡೆದ ತಾಯಿ. ಆದ್ರೆ ಹೆತ್ತ ತಾಯಿಗಿಂತಲೂ ಸಹಿತ ಆ ತಾಯಿಗೆ ದೊಡ್ಡ ಸ್ಥಾನವನ್ನ ಕೊಟ್ಟಿದ್ರು ಮಹಾಲಿಂಗ ಶಿವಗಳು. ಒಂದು ದಿನ ಲಿಂಗ ಪೂಜೆ ಕುಳಿತಿದ್ರು. ಲಿಂಗ ಪೂಜೆ ಕೊಟ್ಟಂತ ಸಂದರ್ಭದಲ್ಲಿ ಸಾಕ್ಷಾತ್ ಶಿವ ದರೆಗಿಳಿದು ಬಂದ ಮಹಾಲಿಂಗ ಶಿವಗಳ ದರ್ಶನಕ್ಕಾಗಿ. ಹೇಳಾಕತ್ತಿದ್ದು, ದೇವರು ಮಹಾಲಿಂಗ ಶಿವಗಳ ಹತ್ರ ಬಂದು ನಿಂತ. ಮಹಾಲಿಂಗೇಶ ಗಾಬರಾದ, ಶಿವನೇ ದರೆಗಿಳಿದು ಬಂದಾನ ಅಂತಂದ್ರೆ ಆಶ್ಚರ್ಯ. ಗಾಬರಿಯಾಗಿ ಮಹಾಲಿಂಗ ಶಿವಗಳು ಅಂಗೈಯಲ್ಲಿ ಲಿಂಗವನ್ನು ಹಿಡಿದು, ಹಾಡಿದೊಡೆಯ ನಡೆಯನ ಹಾಡುವೆ, ಬೇಡಿದೊಡೆಯ ನಡೆಯನ ಬೇಡುವೆ, ಒಡೆಯಂಗೊಡಲ ತೋರೆ ಎನ್ನ ಬಡತನವ ಬೆಣ್ಣಯಿಸುವೆ ಅಂತ ತಿಳ್ಕೊಂಡು ವಚನವನ್ನ ಹಾಡಿ ಲಿಂಗಯ್ಯನಲ್ಲಿ ಒಂದಾಗಿ ಕಂಗಳ ಆಲಯದಲ್ಲಿ ಮಂಗಲವನ್ನ ಹಾಡುವಾಗ ಸಾಕ್ಷಾತ್ ಶಿವ ಬಂದು ಕೇಳ್ತಾನೆ, ಏ ಮಹಾಲಿಂಗೇಶ ಹೇಳು. ಎದ್ದು ಕೈ ಮುಗಿದು ನಿಂತರು ಮಹಾಲಿಂಗ ಶಿವಗಳು. ಯಪ್ಪ, ಏನ್ ಹಿಂಗ ಒಂದು ಬಿಟ್ಟಿಯಲ್ಲ ನೋಡಪ್ಪ, ಈ ಭೂಮಿ ಮೇಲೆ
ನಿನ್ನ ಸೇವೆ ಎಲ್ಲ ಮುಗಿದದ, ಹಂಗಾಗಿ ನಿನ್ನನ್ನು ಕೈಲಾಸಕ್ಕೆ ಕರ್ಕೊಂಡು ಹೋಗ್ಬೇಕಂತ ಬಂದಿನಿ, ನಡಿ ಮತ್ತೆ ಕೈಲಾಸಕ್ಕೆ ಹೋಗೋಣ, ಈ ಭೂಮಿ ಮೇಲೆ ನಿನ್ನ ಕೆಲಸ ಮುಗಿದದ ಅಂದ. ಯಾರೋ? ಶಿವ. ಮಾಲಿಂಗ ಶಿವಗಳಂದ್ರು, ಯಪ್ಪ ನೀ ಏನೋ ಕೈಲಾಸಕ್ಕೆ ಕರೆಯಾಕ ಬಂದಿ, ಕರೆ ನಾ ಬರಾಕವಲ್ಲ ಅನ್ನೋದಿಲ್ಲ. ಮಠದೊಳಗೆ ನಮ್ಮ ಅವ್ವದಳ ನನ್ನ ಸೇವಾ ಮಾಡಾಕತ್ತ ಬಹಳ ವರ್ಷ ಆಯ್ತು, ಆಕಿನ ಕೇಳಾರೆ ನಾ ಎಲ್ಲಿ ಹೊರಗೆ ಹೋಗೋದಿಲ್ಲ, ನಮ್ಮ ಅವನ ಕೇಳ್ತೀನಿ, ಹಿಂಗ ಶಿವ ಬಂದಿದ್ದ ಮತ್ತ ಕೈಲಾಸಕ್ಕೆ ಬಾ ಅನ್ನಕತ್ತಾನ, ಮತ್ತ ಹೋಗ್ಲೇ ಬೇಡ ಅಂತ ಕೇಳ್ತೀನಿ, ಹೋಗು ಅನ್ನಂದ್ರ ನಿನ್ನ ಜೊತೆಗೆ ಬರ್ತೀನಿ, ನೀ ಇಲ್ಲೇ ಇರು, ನಮ್ಮವ್ ಬೇಡ ಅಂತಂದ್ರ ನೀ ಸುಮ್ ಹೋಗು, ನಾ ಮಠದಾಗ ಇರ್ತೀನಿ ಅಂದ್ರು ಮಾಲಿಂಗ ಶಿವಗಳು. ದೇವರಿಗೆ ನಾ ಹೇಳಕತ್ತಿದ್ದು, ನಾ ಮನುಷ್ಯರಿಗೆಲ್ಲ ದೇವರಿಗೆ ಹೇಳಿದ್ರಂತ. ಶಿವ ಅಂದ, ಯಾರಿಗೂ ಶಿವ ಹಂಗ ಚಾನ್ಸ್ ಕೊಡುದಿಲ್ಲ, ಪದೇ ಪದೇ ಒಂದ್ ಮಾತು ಹೇಳಿದ ಮಾಲಿಂಗ ಶಿವಗಳು, ನೋಡಪ್ಪ ನಿನ್ನ ಸೇವಾ ಮಾಡಾಕತ್ತಾರ ಅಂತ ತಿಳ್ಕೊಂಡು ನೀ ಹೇಳಾಕತ್ತಿ, ನಿನಗ್ ನಾನು ಇದೊಂದು ಆಶೀರ್ವಾದ ಮಾಡ್ತೇನೆ, ನಿಮ್ಮ ಅವನ್ ಹೋಗಿ ಕೇಳು, ನಿಮ್ಮವ್ವ ಹೋಗು ಅಂದ್ರ ಬಾ, ಇಲ್ಲ ಅಂದ್ರೆ ನಿನ್ನ ಮಠದಾಗ ಇರು, ನಾ ಹೋಗಿ ಬಿಡ್ತೀನಿ ಅಂದವ ಶಿವ. ಅಂದಗಳನೆ ಶಿವನ ಹಂಗ ಬಿಟ್ಟು ಅಂಗಳದೊಳಗ ಅವ್ವ ಕಸ ಹೊಡ್ಯಾಕತ್ತಿದ್ಲು ಸಿದ್ಧಾತಾಯಿ. ಅವ್ವ ಅಂದ್ರು ಮಾಲಿಂಗ ಶಿವಗಳು, ಏನ್ ಮಗ ಏನಿಲ್ಲವಾ, ಒಳಗ ಪೂಜೆ ಕುಂತಿದ್ನಲ್ಲ, ಪೂಜೆ ಕುಂತಾಗ ಶಿವ ಬಂದಿದ್ದ, ಈ ಭೂಮಿ ಮೇಲೆ ನನ್ನ ಸೇವಾ ಎಲ್ಲ ಮುಗದದಂತ, ಹಂಗಾಗಿ ಕೈಲಾಸಕ್ಕೆ ಬಾ ಅನ್ನಕತ್ತಾನ, ಮತ್ತ ನಾ ಹೆಂಗ ಹೋಗ್ಲೆ, ಏನು ಬ್ಯಾಡ, ನೀ ಹೋಗಂದ್ರ ಹೋಗ್ತೀನಿ, ಬ್ಯಾಡ ಅಂದ್ರೆ ಮಠದಾಗಿರ್ತೀನಿ ಅಂದ್ರು ಮಾಲಿಂಗ ಶಿವಗಳು. ಬಹುಶಃ ಮಠದ ಅಂಗಳದಲ್ಲಿ ಕಸ ಹೊಡೆಯುವ ಸಿದ್ಧಾತಾಯಿ ಹೇಳ್ತಾಳೆ, ಏನು ಜ್ಞಾನ ಆ ತಾಯಿಯಲ್ಲಿ ಅಂತಂದ್ರೆ, ಕಸ ಪ್ರತಿದಿನ ಅಂಗಳದ ಕಸ ಹೊಡೆಯುವಂತ ತಾಯಿ ಹೇಳ್ತಾಳೆ ಮಾಲಿಂಗ ಶಿವಗಳಿಗೆ, ಅಪ್ಪ ಮಹಾಲಿಂಗೇಶ, ಯೋಗಿ ಆದಡೇನು ಭೋಗಿ ಆದಡೇನು, ಅರ್ಥಾತ್ ಸನ್ಯಾಸಿ ಆದಡೇನು ಸಂಸಾರಿ ಆದಡೇನು, ಈ ಭೂಮಿ ಋಣ ತೀರ್ತು ಅಂತಂದ್ರ ನಾವೆಲ್ಲರೂ ಒಂದಲ್ಲ ಒಂದು ದಿನ ಈ ಭೂಮಿ ಬಿಟ್ಟು ಹೋಗ್ಲೇಬೇಕಪ್ಪ. ಹೋಗೋಣ ಬೇಡ ಅನ್ನೋದಿಲ್ಲ, ಆದರೆ ಹೋಗುವ ಮುನ್ನ ನೀ ನನಗೆ ಆಶೀರ್ವಾದ ಮಾಡು, ನನಗೆ ಭಾಷೆ ಕೊಡು, ನಾ ಕೇಳಿದ್ದನ್ನು ನಾನು ನಿನಗೆ ಕೊಡ್ತೇನೆ ಅಂತ ತಿಳ್ಕೊಂಡು ನನಗೆ ಭಾಷೆ ಕೊಟ್ಟು ನೀ ಎಲ್ಲಾದ್ರೂ ಹೋಗು. ಮಹಾಲಿಂಗ ಶಿವಗಳಂದ್ರು, ಅವ ನೀ ಕೇಳಿದ್ದನ್ನು ನಾನು ನಿನಗೆ ಕೊಡ್ತೇನೆ ಅಂತ ತಿಳ್ಕೊಂಡು ತಾಯಿಯ ಕೈ ಮೇಲೆ ಕೈಯನ್ನಿಟ್ಟು ಪ್ರಮಾಣವನ್ನ ಮಾಡ್ತಾರೆ ಮಹಾಲಿಂಗ ಶಿವಗಳು. ಸಿದ್ಧಾರ್ಥ ಬಿಡು ನೀ ಪಾಪ ಕೂದ್ಲ ಜಗೇ ತಂಗಿ ನೀ ಕಡು. ಆ ತಾಯಿ ಏನು ಕೇಳಿರುವುದು ಮಹಾಲಿಂಗ ಶಿವಗಳಿಗೆ, ಜೇರ್ಕರ್ತ ದೇವರು ನಿಮಗೆ ಹಂಗೇನಾದ್ರು ಚಾನ್ಸ್ ಕೊಟ್ರೆ ನೀವೇನ್ ಕೇಳ್ತೀರಿ? ಏನ್ ಕೇಳ್ತೀರಿ? ಆ ಬಾಜು ಮನೆಯವ್ 2 ಫ್ಲೋರ್ ಕಟ್ಟ್ಯಾನಪ್ಪ, ಅವನಿಗೆ 1 4 ಫ್ಲೋರ್ ಮೇಲೆ ಕಟ್ಟಕ್ಕಂತವ್ರು ಈ ಜಗತ್ತಿನೊಳಗ ಅಜರಾಮರವಾಗಿರ್ಬೇಕು, ನಾನು ಹಂಗ ಆಶೀರ್ವಾದ ಮಾಡ್ತೇನೆ. ಈ ಜಡಗಳನ್ನ ತಗೋ, ಇವತ್ತು ನಿನ್ನ ಕೈಯಲ್ಲಿ ಕೊಟ್ಟಿನಿಲ್ಲ, ಇವು ಬೆಳೆಯೋದನ್ನು ನಿಲ್ಲಿಸುವಂತ ಜಡಗಳಲ್ಲ, ಈ ನಿನ್ನ ಕೈಯಲ್ಲಿ ಕೊಟ್ಟಿನಿ, ಈ ಮಠ ಇರುವವರೆಗೆ ಈ ಜಡಗಳು ಎಲ್ಲಿವರೆಗೆ ದಿನ ಬೆಳಿತಾವ ಬೆಳಿತಾವ ಬೆಳಿತಾ ಬೆಳಿತಾ ಹೋಗ್ತಾವ, ಅಲ್ಲಿವರೆಗೆ ಮಹಾಲಿಂಗೇಶ ಮಠದೊಳಗೆ ಅದಾನ ಅಂತ ತಿಳ್ಕೊ. ಯಾವತ್ತು ಈ ಜಡಗಳು ಬೆಳೆಯೋದನ್ನ ನಿಲ್ಲಿಸ್ತಾವ ಅವತ್ತ ಮಹಾಲಿಂಗೇಶ ಸತ್ತ ಅಂತ ತಿಳ್ಕೊಂತ ಹೇಳಿ ಆಶೀರ್ವಾದ ಮಾಡ್ತಾರೆ. ಅಮ್ಮ 400 ವರ್ಷದ ಹಿಂದೆ ಕೊಟ್ಟಂತಹ ಜಡಗಳು ಇವತ್ತಿಗೂ ಸಹಿತ ಮಹಾಲಿಂಗಪುರ ಮಠದೊಳಗ ಬೆಳ್ಯಾಕತ್ತಾವ. ಇವತ್ತಿಗೂ ಸಹಿತ ಜಡಗಳು ಬೆಳೆಯಕತ್ತಾವ. ಕಾರಣ ಮಹಾತ್ಮ ಆಶೀರ್ವಾದ ಮಾಡಿಬಿಟ್ರ ಸತ್ತವರನ್ನೂ ಸಹಿತ ಒಬ್ಬ ಸನ್ಯಾಸಿ ಒಬ್ಬ ಗುರು ಬದುಕಿಸಬಲ್ಲ ಅಂತ ಶಕ್ತಿ ಗುರುವಿನಲ್ಲಿ ಇರುತ್ತದೆ. ಹಾಗಾಗಿ ಗುರುವಿನ ಸೇವೆಯನ್ನು ಮಾಡಬೇಕು. ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ ಅಂತ ತಿಳ್ಕೊಂಡು ದಾಸರು ಹೇಳ್ತಾರೆ. ಅದರ ತತ್ವ ಪ್ರಕಾರದ ಅಡಿಯಲ್ಲಿ ಗುರುವಿನ ಸೇವಾ ಮಾಡಿಬಿಟ್ರ ಗುರು ನಿಮಗೆ ಏನೆಲ್ಲ ಕೊಡ್ತಾನೆ ಅನ್ನುವಂಥದ್ದನ್ನ ನಾವು ವಿಚಾರ ಮಾಡಬೇಕು. ನೀವು ವಿಚಾರ ಮಾಡ್ರಿ, ಅವತ್ತು ಕೊಟ್ಟ 400 ವರ್ಷದ ಜಡೆಗಳು ಇವತ್ತಿಗೂ ಸಹಿತ ಮಠದೊಳಗ ಬೆಳ್ಯಾಕತ್ತಾವ ಅಂತಂದ್ರ ಎಂತಹ ಶಕ್ತಿ. ಗುರು ನೀವು ಸೇವಾ ಮಾಡಿಬಿಟ್ರ ನಿಮಗೆ ಏನೆಲ್ಲ ಆಶೀರ್ವಾದ ಮಾಡ್ತಾನೆ ಅನ್ನೋದಕ್ಕಾಗಿ ಅದೊಂದು ಉದಾಹರಣೆ ಸಾಕು. ನಾನು ಬೇರೆ ಕಟ್ಟು ಕಲ್ಪನೆಯ ಕಥೆಗಳನ್ನ ಹೇಳಿ ನಿಮ್ಮನ್ನ ಹೊಗಳಿ ಹೋಗೋದಕ್ಕಾಗಿ ನಾನು ಬಂದಿಲ್ಲ. ಗುರುವಿನ ಸೇವಾ ಮಾಡ್ರಿ, ಗುರುವಿನ ಅಂಗಳಕ್ಕೆ ಹೋರಿ. ಗುರು ಹೇಗೆ ಇರ್ಲಿ, ಕಾವಿ ಇದ್ರೆ ಬೆಂಕಿ, ಅದನ್ನ ಸೇವಾ ಮಾಡ್ರಿ. ಒಂದಲ್ಲ ಒಂದು ದಿನ ನಿಮ್ಗೆ ಆಶೀರ್ವಾದ ಮಾಡ್ತದೆ, ಮಠ ಆಶೀರ್ವಾದ ಮಾಡ್ತದೆ, ಗುರುಗಳು ಒಂದಲ್ಲ ಒಂದು ದಿನ ನಿಮಗೆ ಆಶೀರ್ವಾದ ಮಾಡ್ತಾರೆ. ಅವ್ರು ಇವತ್ತಿಗೂ ನಿಮ್ ಕಡೆಯಿಂದ ಬರೀ ತಗೊಂಡು ಹೋಗ್ತಾರೆ ಅಂತ ತಿಳ್ಕೊಬೇಡ್ರಿ, ಒಂದಲ್ಲ ಒಂದು ದಿನ ಕೊಟ್ಟು ಹೋಗ್ತಾರೆ. ನೀವು ಬ್ಯಾಂಕ್ನಾಗ ಎಫ್ಡಿ ಇಟ್ಟಿರ್ತೀರ ಇಲ್ಲ? ಯಾರ್ಯಾರು ಇಟ್ಟಿಟ್ರಿ ಎಫ್ಡಿ? ಹೆಂಗ್ ಹೇಳ್ತೀರ ಅದು? ಆ ಎಫ್ಡಿ ಇಟ್ರ ನೀವು ಎಫ್ಡಿ ಇಟ್ಟಿದ್ರು ರೊಕ್ಕ ಅಟ್ಟ ಕೊಡ್ತಾರೋ, ಅದ್ರ ಮೇಲೆ ಏನಾರ ಹಾಕೊಡ್ತಾರೋ, ಇಟ್ರ ಹಾಕೊಡ್ತಾರೋ ಅಟ್ಟೆ ಕೊಡ್ತಾರ. ಬಡ್ಡಿ ಹಾಕೊಡ್ತಾರಲ್ಲ, 1 ವರ್ಷ ಅಥವಾ 2 ವರ್ಷ ನೀವು ಡಿಪಾಸಿಟ್ ಮಾಡಿದಿರಿ ಅಂತಂದ್ರ 1 ಲಕ್ಷಕ್ಕೆ ಏನೋ ಒಂದಿಷ್ಟು ಬಡ್ಡಿಯನ್ನು ಹಾಕಿ ನಿಮಗೆ ಹೆಂಗ
ಬ್ಯಾಂಕಿನವರು ಕೊಡ್ತಾರಲ್ಲ, ಗುರುವಿನ ಹತ್ರ ನೀವು ಸೇವೆ ಮಾಡೋದು ಅಂತಂದ್ರ ಗುರುವಿಗೆ ಕೊಟ್ಟಂಗ. ಆದ್ರೆ ಬಡ್ಡಿಯನ್ನು ಒಂದಲ್ಲ ಒಂದು ದಿನ ಗುರು ನಿಮಗೆ ಕೊಟ್ಟ ಹೊಕ್ಕಾನೆ ಹೊರತಾಗ ಹೋಗ್ಲಕ್ಕ ಸಾಧ್ಯ ಇಲ್ಲ. ಹಾಗಾಗಿ ಸದ್ಗುರುವಿನ ಸೇವೆಯನ್ನು ಮಾಡಬೇಕು. ಗುರುವನ್ನ ನಂಬಿದಕ್ಕಾಗಿ ಇವತ್ತು ಎಲ್ಲ ನಾಡು ಉಳ್ಕೊಳ್ತು. ಅವತ್ತೇನಾದ್ರೂ ಹಾನಗಲ್ ಕುಮಾರ ಶಿವಗಳನ್ನು ನೀವು ನಂಬದೆ ಹೋಗ್ಬಿಟ್ಟಿದ್ರೆ ಇವತ್ತು ಈ ನಾಡು ಉಳಿಲಿಕ್ಕೆ ಸಾಧ್ಯ ಇರಲಿಲ್ಲ. ಅಮ್ಮ, ಒಬ್ಬ ಸನ್ಯಾಸಿಯಷ್ಟು ಸೇವೆ ಮಾಡ್ತಾನೆ ಅನ್ನೋದಕ್ಕಾಗಿ ಕುಮಾರ ಮಹಾಶಿವಗಳವರನ್ನ ನಾವೆಲ್ಲರೂ ನೆನಪಿಸ್ಕೊಳ್ಬೇಕು. ಹಾನಗಲ್ಲ ಭಾಗವೆಲ್ಲ ಬರಗಾಲ ಬೀಳುತ್ತದೆ. ಒಂದು ದಿನ ಅಲ್ಲ, 2 ದಿನ ಅಲ್ಲ, 3 ವರ್ಷಗಳ ಕಾಲ ಹಾನಗಲ್ಲ ಭಾಗವೆಲ್ಲ ಬರಗಾಲ ಬಿದ್ದಾಗ ಹಾನಗಲ್ಲದವ್ರು ವಿಚಾರ ಮಾಡ್ತಾರ, ಹಿಂಗ ಬರಗಾಲ ಬಿದ್ರೆ ಜೀವನ ಹೆಂಗ? ನಿಮ್ಗೆ ಗೊತ್ತಿರ್ಲಿ, ಮನೆ ಒಳಗಿರ್ತಕ್ಕಂಥ ರೇಷನ್ ಖಾಲಿ ಆಗ್ತು, ಇಲ್ಲಿ ಇರ್ತಕ್ಕಂಥ ಜನ ಎಲ್ಲ ಕೊಳೆ ಹೊರಟ್ರು, ಊರು ಬಿಟ್ಟು ಹೊರಟ್ರು. ಹಾನಗಲ್ಲದವ್ರು ವಿಚಾರ ಮಾಡಕತ್ತರು, ಹೀಗಾದ್ರೆ ಜನ ಎಲ್ಲ ಊರು ಬಿಟ್ಟು ಹೊರಟ್ರೆ ಹೆಂಗ್ ವಿಚಾರ ಮಾಡೋದು? ಹಾನಗಲ್ಲದವ್ರು ವಿಚಾರ ಮಾಡ್ತಾರ. ಮಠದೊಳಗ ಗುರುಗಳು 3000 ಚೀಲ ಭತ್ತದ ಚೀಲವನ್ನ ಹುಟ್ಟಿದ್ರಂತ ಅವ್ರ ಹಿಂದಿನ ಗುರುಗಳು ಫಕೀರ ಸ್ವಾಮಿಗಳು. ಅದನ್ನೆಲ್ಲವನ್ನ ಗಂಜಿ ಕೇಂದ್ರವನ್ನ ಪ್ರಾರಂಭಿಸ್ತಾರೆ. ಅಲ್ರಿ, 1 ದಿನ 2 ದಿನ ಬಿದ್ರೆ ಹೆಂಗ ನಡೀತದೆ? 3 ವರ್ಷಗಟ್ಟಲೆ ಬರಗಾಲ ಬಿದ್ರೆ ಏನು ಮಾಡಬೇಕು? 3000 ಭತ್ತದ ಚೀಲ ಖಾಲಿ ಆಗ್ತದೆ. ಹಾನಗಲ್ಲದವ್ರು ಅಂದ್ರು ಮುಂದೆ ಏನ್ ಮಾಡೋದು? ಗುರುಗಳು, ಏನ್ ನೀವು ಹಾನಗಲ್ಲ ಮಠ ಇದೆಯಲ್ಲ, ಆ ಮಠಕ್ಕೆ ಚಾವಣಿ ಹಾಕ್ಸಾಕ ಮಳಿ ಬಂದ್ರ ಮಠ ಸೋರ್ತೈತೆ ಅಂತ ತಿಳ್ಕೊಂಡು ಅವತ್ತಿನ ಕಾಲಕ್ಕೆ 3000 ರೂಪಾಯಿ ಲಾಕರ್ನಾಗ ಇಟ್ಟಿದ್ರು ಸ್ವಾಮಿಗಳು. 3000 ರೂಪಾಯಿ ಅಂದ್ರೆ ಅವತ್ತಿನ 3000 ರೂಪಾಯಿ ಇವತ್ತಿನ 3 ಕೋಟಿಗೆ ಸಮ. ಆ 3000 ರೂಪಾಯಿನ ಮಠ ಸೋರಿದ್ರ ಸೋರಲ್ಯಾಕ, ಜನ ಉಳಿದ್ರೆ ಮಾತ್ರ ಮಠ ಉಳಿತದೆ ಅಂತ ತಿಳ್ಕೊಂಡು ಆ 3000 ರೂಪಾಯಿನ ಮತ್ತೆ ಕೃಷಿ ಕೇಂದ್ರವನ್ನು ಪ್ರಾರಂಭಿಸ್ತಾರೆ. ಆ 3000 ರೂಪಾಯಿ ಸಹಿತ ಸಾಲಲಿಲ್ಲ. ಹಾನಗಲ್ಲದವ್ರು ವಿಚಾರ ಮಾಡ್ತಾರೆ, ಮುಂದೆ ಹೇಗೆ ಆದ್ರೆ ಹೇಗೆ ಮಾಡೋದ್ರೊಳಗ ಹಾನಗಲ್ಲದವ್ರು, ಈಗ ನೀವು ಹಾನಗಲ್ಲ ಮಠ ನೋಡ್ತೀರಲ್ಲ, ಈಗೇನು ಹಾನಗಲ್ಲ ಮಠ ನೋಡ್ತೀರಲ್ಲ, ಸಾಮಾನ್ಯದ ಮಠ ಅಲ್ಲ, ಅದು ದೊಡ್ಡ ಪರಂಪರೆಯ ಮಹಾಮಠ. ಆ ಹಾನಗಲ್ ಅದನ್ನ ಸ್ವಲ್ಪ ತಗೊಂಡು ಹೋಗ್ಬಿಟ್ರೆ ಬಹಳ ಖುಷಿ ಆಗ್ತದೆ. 1-5 ನಿಮಿಷ ಅಲ್ಲಿ ಸುಮ್ಮನೆ ಕುಂದಿರ್ತದೆ. ಈಗ ಹೋಗಿ ಹಿಂಗೆ ಬಂದ್ಬಿಟ್ರು, ಹೊತ್ಕೊಂಡು ಹಿಂಗೆ ಹೋಗಿ ಹಿಂಗೆ ಬಂದ್ಬಿಟ್ರು, ನಡೀತದೆ. ಹಿಂಗೆ ಹೋಗಿ ಹಿಂಗೆ ಬರ್ರಿ, ಪಾಪ ಅಳ್ತಾ ಇದೆ. ಹಾನಗಲ್ಲ ಭಾಗವೆಲ್ಲ ಬರಗಾಲ ಬಿದ್ದಾಗ 3000 ಭತ್ತದ ಚೀಲ ಖಾಲಿ ಆಗ್ತದೆ. ಮಠದೊಳಗಿರ್ತಕ್ಕಂಥ ಹಣ ಖಾಲಿ ಆಗ್ತದೆ. ಮಠದಲ್ಲಿರುವಂತ ಬಂಗಾರದ ಸಂಪತ್ತುಗಳು ಖಾಲಿ ಆಗ್ತವೆ. ಹಾನಗಲ್ಲದವ್ರು ವಿಚಾರ ಮಾಡ್ತಾರ, ಮುಂದೆ ಹೆಂಗ ಇಟ್ಟು ಮಾಡೋದ್ರೊಳಗ ಏನ್ ನೀವು ಹಾನಗಲ್ಲ ಮಠ ನೋಡಕತ್ತೀರಲ್ಲ, ಅದೇನು ಹೊಸ ಮಠ ಅಲ್ಲ. ಅವತ್ತಂತ ಸರ್ಕಾರಿ ಶಾಲೆಗಳನ್ನ ಗೋರ್ಮೆಂಟ್ಗಳ ತೆಗೆದ್ರೆ ನಿಮಗೆ ಗೊತ್ತಿರಲಿ, ಸರ್ಕಾರಿ ಶಾಲೆಗಳ ಮುನ್ನವೇ ಮಠ ಮಂದಿರಗಳು ಮಠದಲ್ಲಿ ಗುರುಕುಲ ಅಂತ ಪ್ರಾರಂಭ ಮಾಡಿ ಅಕ್ಷರದ ಕ್ರಾಂತಿಯನ್ನು ಮಾಡಿದರು ಮಠಮಾನ್ಯಗಳು. ಅದಕ್ಕೆ ನಾಂದಿಯನ್ನು ಹಾಡಿದವರು ಹಾನಗಲ್ಲ ಕುಮಾರ ಮಹಾಶಿವಗಳು ಅನ್ನುವಂಥದ್ದನ್ನ ನಾವೆಲ್ಲರೂ ಸಹಿತ ನೆನಪಿಸಿಕೊಳ್ಬೇಕು. ಆ ಪುಣ್ಯ ಪುರುಷನ ಅಂಗಳದಲ್ಲಿ ಬಹುಶಃ ಈ ನೆಲದೊಳಗೆ ಬಹುಶಃ ಹಾನಗಲ್ಲದವ್ರು ಬಂದಿರ್ಬೋದೇನೋ, ಈ ನೆಲ ಎಲ್ಲ ಅಡ್ಡಾಡಿರ್ಬೋದೇನೋ, ನನಗೆ ಗೊತ್ತಿಲ್ಲ. ಆದ್ರೆ ಅಮ್ಮ, ಆ ಮಹಾತ್ಮ ಬಂದಿರ್ಲಿಕ್ಕಿಲ್ಲ. ಆದ್ರೆ ಪಕ್ಕದ ಹಾನಗಲದಲ್ಲಿ ಮಾತ್ರ ಇದ್ರು ಅನ್ನುವಂಥದ್ದು ಖಾತ್ರಿ ಇದೆ. ಆ ಹಾನಗಲದಲ್ಲಿ ಆ ಮಹಾತ್ಮ ಅಡ್ಡಾಡಿರುವ ನೆಲದ ಧೂಳಾದ್ರೂ ಹುಡಿಸೆಟ್ಟಿ ಕೊಪ್ಪಕ್ಕೆ ಬಂದು ಬಿದ್ದಿರ್ಬೋದಲ್ಲ ಅನ್ನುವಂಥ ಭಾವ ನಂದು. ಹಾಗಾಗಿ ಆ ಮಹಾತ್ಮ ನಡೆದಾಡಿದ ಈ ನೆಲ ಪಾವನ ನೆಲ, ಪುಣ್ಯದ ನೆಲ. ಆ ಪುಣ್ಯ ಪುರುಷನ ಹೆಸರು ಹೇಳ್ಬಿಟ್ರೆ ನಾವು ನಿಮ್ಮ ಊರಿಗೆ ಬರೋದಲ್ಲ, ನಿಮ್ಮ ಊರಿಗೆ ನಾವು ಜೀವ ಕೊಡಕ್ಕೂ ಸಿದ್ಧ ಆ ಗುರುವಿನ ಸೇವೆಗಾಗಿ. ಕಾರಣ ನೀವತ್ತೆಲ್ಲ ಬಹಳ ಖುಷಿ ಆಗೋದೇನು ಅಂತಂದ್ರೆ, ಆ ಮಕ್ಕಳಿಗೆಲ್ಲ ಪ್ರೈಸ್ ಕೊಡ್ತಾ ಇದ್ರಿ. ನಮ್ಮ ಜೀವನದಲ್ಲಿ ಒಂದಿನ ನಾವು ಪ್ರೈಸೇ ತಗೊಳ್ಳಿಲ್ಲ, ನಾವು ಓದಲೇ ಇಲ್ಲ. ನಾವು ಶಿವಯೋಗ ಮಂದಿರಕ್ಕೆ ಹೋದಂತಹ ಸಂದರ್ಭದಲ್ಲಿ ಬಹುಶಃ ನಾನು 8ನೇ ವಯಸ್ಸಿಗೆ ನನ್ನ ಮನೆಯನ್ನು ಬಿಟ್ಟೆ, ತಂದೆ ತಾಯಿಗಳನ್ನು ಬಿಟ್ಟೆ. 8ನೇ ವಯಸ್ಸಿಗೆ ತಂದೆ ತಾಯಿಗಳನ್ನು ಬಿಟ್ಟು ಶಿವಯೋಗ ಮಂದಿರಕ್ಕೆ ಹೋಗ್ಬೇಕಾದ್ರೆ ನಮಗ ಅನ್ನುವಂಥ ಅಕ್ಷರ ಸಹಿತ ಬರ್ತಿರ್ಲಿಲ್ಲ. ಅಲ್ಲೆಲ್ಲ ಮಂತ್ರಗಳನ್ನು ಹೇಳೋರು, ವೇದಗಳನ್ನು ಹೇಳೋರು, ಅದನ್ನೆಲ್ಲ ಕೇಳಿ ನಮಗೆ ಹುಚ್ಚಿಡಿ. ನಾವಂತಿದ್ದೆ ಕುಮಾರೇಶಿ ಹೋಗಿ, ಯಪ್ಪ ಇವರೆಲ್ಲ ಸಂಸ್ಕೃತ ಓದ್ತಾರ, ಇವರೆಲ್ಲರೂ ಚಲೋ ಮಂತ್ರ ಹೇಳ್ತಾರ.